ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಭಾರತದ ಪ್ರಾಕೃತಿಕ ವಿಭಾಗಗಳ 4ನೇ ತರಗತಿ ಆಗ್ತಾ ಹೋಗ್ತದೆ. ಎಷ್ಟನೇ ತರಗತಿ? 4ನೇ ತರಗತಿ. ಈ ಒಂದು ತರಗತಿಯೊಳಗೆ ಕರಾವಳಿ ಮೈದಾನದ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಭಾರತವು ದ್ವೀಪಗಳನ್ನು ಹೊರತುಪಡಿಸಿ ಎಷ್ಟು ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದಪ್ಪ ಅಂದ್ರೆ 6100 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ. ಯಾವುದೇ ದ್ವೀಪಗಳನ್ನು ಹೊರತುಪಡಿಸಿ. ಒಂದು ವೇಳೆ ದ್ವೀಪಗಳನ್ನು ಸೇರಿಸಿದ ಎಷ್ಟಾಗಪ್ಪ ಅಂದ್ರೆ 7516.16 ಕಿಲೋಮೀಟರ್ ನೋಡ್ತಾವೆ. ಇದನ್ನು ದ್ವೀಪಗಳು ಕೈ ಬಿಟ್ರೆ 6100 ಕಿಲೋಮೀಟರ್. ದ್ವೀಪಗಳನ್ನು ಸೇರಿಸ್ಕೊಂಡ್ರೆ 7516.16 ಕಿಲೋಮೀಟರ್ನ ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಕರಾವಳಿ ಪ್ರದೇಶವು ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಗಂಗಾ ನದಿಯ ಮುಖಜ ಭೂಮಿಯವರೆಗೂ ವಿಸ್ತಾರವಾಗಿರೋದು ಕಂಡು ಬರ್ತಾ ಹೋಗ್ತೈತಿ. ಜೊತೆಗೆ ತೀರ ಪ್ರದೇಶದ ಒಂದು ಉದ್ದಕ್ಕೂ ಬರುವಂಥ ಕಿರಿದಾದ ಮೈದಾನವನ್ನು ಏನಂತ ಕರಿತಾವಪ್ಪ ಅಂದ್ರೆ ಕರಾವಳಿ ಮೈದಾನ ಅಂತ ಕರಿತಾ ಹೋಗ್ತೀವಿ. ಏನು ಆ ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಹಿಡಿದು ಪೂರ್ವದಲ್ಲಿ ಗಂಗಾ ನದಿಯ ಮುಖಜ ಭೂಮಿವರೆಗೂ ಇರುವಂಥದ್ದನ್ನು ಏನಂತ ಕರಿತಾವಪ್ಪ ಅಂದ್ರೆ ಅಲ್ಲಿ ತೀರ ಪ್ರದೇಶದ ಉದ್ದಕ್ಕೂ ಕಂಡುಬರುವಂಥ ಕಿರಿದಾದ ಮೈದಾನವನ್ನು ಏನಂತ ಕರಿತಾವಪ್ಪ ಅಂದ್ರೆ ಕರಾವಳಿ ಮೈದಾನ ಅಂತಂದು ಕರಿತಾ ಹೋಗ್ತೀವಿ. ಈ ಭಾರತದ ಕರಾವಳಿ ಮೈದಾನವನ್ನು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಅಂತಂದು ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ? ಭಾರತದ ಕರಾವಳಿಯನ್ನು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ಈ ಪಶ್ಚಿಮ ಕರಾವಳಿಯು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಗುಜರಾತಿನ ಕಚ್ನಿಂದ ಹಿಡಿದು ಕನ್ಯಾಕುಮಾರಿ ಭೂರಾಶಿಯವರೆಗೂ 1500 ಕಿಲೋಮೀಟರ್ ಅಷ್ಟು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಎಷ್ಟು? ಪಶ್ಚಿಮದ ಒಂದು ಕರಾವಳಿಯು ಅಂದರೆ ಅರಬ್ಬಿ ಸಮುದ್ರವು ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಇರುವಂಥದ್ದು ಗುಜರಾತಿನ ಕಚ್ನಿಂದ ಹಿಡಿದು ಕನ್ಯಾಕುಮಾರಿ ಭೂಶಿರದವರೆಗೂ ಈ 1500 ಕಿಲೋಮೀಟರ್ ಉದ್ದವಾಗಿರೋದು ಕಂಡು ಬರ್ತಾವೆ. ಜೊತೆಗೆ ಈ ಒಂದು ತೀರವನ್ನು ಕೇರಳದಾಗ ಏನಂತ ಕರಿತೀವಿ? ಕೇರಳದಾಗ ಮಲಬಾರ್ ತೀರ ಅಂತ ಕರಿತೀವಿ. ಏನಂತ ಕರಿತೀವಿ? ಕೇರಳದ ಮಲಬಾರ್ ತೀರ. ಕರ್ನಾಟಕದಾಗ ಏನಂತ ಕರಿತೀವಿ? ಕೆನರಾ ತೀರ ಅಂತ ಕರಿತೀವಿ. ಗೋವಾದಾಗ ಮತ್ತು ಮುಂಬೈದಾಗ ಏನಂತ ಕರಿತೀವಪ್ಪ ಅಂದ್ರೆ ಅಂದ್ರೆ ಕೇರಳದಾಗ ಈ ಒಂದು ಕರಾವಳಿ ತೀರವನ್ನು ಏನಂತ ಕರಿತಾವಪ್ಪ ಅಂದ್ರೆ ಮಲಬಾರ್ ಅಂತ ಕರಿತಾ ಹೋಗ್ತೀವಿ. ಕರ್ನಾಟಕವನ್ನು ಏನಂತ ಕರಿತಾವಪ್ಪ ಅಂದ್ರೆ ಕೆನರಾ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಕೊಂಕಣ ತೀರ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ? ಮಹಾರಾಷ್ಟ್ರದಲ್ಲಿ ಕೊಂಕಣ ತೀರ, ಗುಜರಾತಿನಲ್ಲಿ ಗುಜರಾತ್ ತೀರ ಅಂತಂದು ಕರಿತಾ ಹೋಗ್ತೀವಿ. ಇವುಗಳ ಮೇಲಿನ ಪ್ರಶ್ನೆ ಆಗಿದೆ ಏನಂತ? ಕೆನರಾ ತೀರ ಮತ್ತು ಮಲಬಾರ್ ತೀರ ಇವುಗಳನ್ನು ಹೊಂದಿಸಿ ಬರೆಯೋದ್ರಲ್ಲಿ ಕೇಳ್ತಾ ಹೋಗ್ತಾರೆ. ಇಷ್ಟ ಕೇರಳದಾಗ ಮಲಬಾರ್ ತೀರ ಅಂತ ಕರಿತೀವಿ, ಕರ್ನಾಟಕದಾಗ ಕೆನರಾ ತೀರ ಅಂತ ಕರಿತೀವಿ, ಮುಂಬೈದಾಗ ಕೊಂಕಣ ತೀರ ಅಂತ ಕರಿತೀವಿ, ಗುಜರಾತ್ನಾಗ ಗುಜರಾತ್ ತೀರ ಅಂತಂದು ಈ ರೀತಿಯಾಗಿ ಕರಿತಾ ಹೋಗ್ತೀವಿ. ಜೊತೆಗೆ ಇಲ್ಲಿನ ಒಂದು ಪ್ರಮುಖ ಬಂದರುಗಳು ನೋಡೋದಾದ್ರೆ ಮುಂಬೈ ಬಂದರು, ಮನಮುಗವ ಗೋವಾದಾಗ ಕಂಡು ಬರ್ತೈತಿ, ಕೊಚ್ಚಿನ್ ಕೇರಳದಾಗ, ಕಾಂಡ್ಲಾ ಕೇರಳದಾಗ, ಕಾರವಾರ ಕರ್ನಾಟಕದಾಗ, ಮಂಗಳೂರು ಕರ್ನಾಟಕ. ಇವು ಇಲ್ಲಿನ ಒಂದು ಮುಖ್ಯ ಬಂದರುಗಳು ಅಂದ್ರೆ ಪಶ್ಚಿಮ ಕರಾವಳಿಯ ಮುಖ್ಯ ಬಂದರುಗಳಾಗ್ತಾ ಹೋಗ್ತವೆ. ಜೊತೆಗೆ ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿಯವರೆಗೂ ಇರುವಂಥ ಪೂರ್ವ ಘಟ್ಟಗಳು ಅಳ್ತಾ ಹೋಗ್ತವೆ. ಈ ಪೂರ್ವ ಘಟ್ಟ ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಪೂರ್ವ ಕರಾವಳಿ ಮೈದಾನ ಇರೋದು ಕಂಡು ಬರ್ತಾ ಹೋಗ್ತದೆ. ಈ ಒಂದು ಕರಾವಳಿ ಮೈದಾನವು ಹೆಚ್ಚು ಅಗಲ ಮತ್ತು ಒಂದೇ ರೀತಿಯ ಸಮತಟ್ಟವಾಗಿರೋದು ಕಂಡು ಬರ್ತಾ ಹೋಗ್ತದೆ. ಯಾವುದು? ಪೂರ್ವ ಕರಾವಳಿ ಮೈದಾನವು. ಇಲ್ಲಿ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳ ಒಂದು ಮುಖಜ ಭೂಮಿಗಳನ್ನು ಒಳಗೊಂಡಿರೋದು ಕಾಣ್ತಾವೆ. ಎಲ್ಲಿ ಕಾಣ್ತಾವಪ್ಪ ಅಂದ್ರೆ ಪೂರ್ವ ಕರಾವಳಿ ಮೈದಾನದಲ್ಲಿ. ಯಾವ ನದಿಗಳ ಒಂದು ಮುಖಜ ಭೂಮಿ ಕಾಣ್ತಾವಪ್ಪ ಅಂದ್ರೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳ ಒಂದು ಮುಖಜ ಭೂಮಿಯನ್ನು ಕಾಣ್ತಾವೆ. ಜೊತೆಗೆ ಈ ಪೂರ್ವ ತೀರದಲ್ಲಿ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾದಂಥ ಕೆಲವು ಸರೋವರ ಮತ್ತು ಲಗೋನುಗಳನ್ನು ಕಾಣ್ತಾ ಹೋಗ್ತೀವಿ. ಎಲ್ಲಿ? ಈ ಒಂದು ಪೂರ್ವ ತೀರದಲ್ಲಿ ಸಮುದ್ರದ ಒಂದು ಉಪ್ಪು ನೀರಿನಿಂದ ಒಂದು ನಿರ್ಮಿತವಾದಂಥ ಸರೋವರಗಳನ್ನು ಕಾಣ್ತಾ ಹೋಗ್ತೀವಿ. ಯಾವುದಪ್ಪ ಅಂದ್ರೆ ಒಡಿಶಾದಾಗ ಒಂದು ಚಿಲ್ಕ ಸರೋವರ ಅಂತ ಕಾಣ್ತಾ ಹೋಗ್ತೀವಿ. ಎಲ್ಲಿ? ಒಡಿಶಾ ರಾಜ್ಯದೊಳಗೆ ಒಂದು ಚಿಲ್ಕ ಸರೋವರ ಅಂತ ಕಾಣ್ತಾ ಹೋಗ್ತೀವಿ. ತಮಿಳುನಾಡಿನೊಳಗೆ ಪುಲಿಕಾಟ್ ಸರೋವರ. ಯಾವುದು?
ತಮಿಳುನಾಡಿನೊಳಗೆ ಪುಲಿಕಾಟ್ ಸರೋವರಗಳು ಕಂಡು ಬರ್ತಾ ಹೋಗ್ತವೆ. ಜೊತೆಗೆ ಈ ಒಂದು ಪೂರ್ವ ಕರಾವಳಿ ಏನಂತ ಕರಿತಪ್ಪ ಅಂದ್ರೆ ಉತ್ಕಲ ತೀರ ಅಥವಾ ಕೋರಮಂಡಲ ತೀರ ಅಂತ ಕರಿತಾ ಹೋಗ್ತವೆ. ಯಾವ ರೀತಿ ಮಲಬಾರ್ ತೀರ, ಕೆನರಾ ತೀರ ಮತ್ತು ಏನು ಇನ್ನೊಂದು ಕೊಂಕಣ ತೀರ ಅಂತ ಕರಿತಾವೋ, ಅದೇ ರೀತಿ ಈ ಒಂದು ಪೂರ್ವ ಕರಾವಳಿಯನ್ನು ಉತ್ಕಲ ತೀರ ಅಥವಾ ಕೋರಮಂಡಲ ತೀರ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಪ್ರಮುಖವಾಗಿ ದ್ವೀಪಗಳ ಬಗ್ಗೆ ನೋಡ್ತಾ ಹೋಗೋಣ. ಇನ್ನೊಂದು ಮಾಹಿತಿ ಹೇಳ್ಬಿಡ್ತಾನೆ. ಏನು ಈ ಒಂದು ಒಟ್ಟಾರೆಯಾಗಿ ಭಾರತದ ಒಂದು ಕರಾವಳಿ ಎಷ್ಟಪ್ಪ ಅಂದ್ರೆ 6100 ಕಿಲೋಮೀಟರ್ ನೋಡ್ತಾ ಹೋಗ್ತೀವಿ. ಅತಿ ಹೆಚ್ಚು ಕರಾವಳಿ ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದ್ರೆ ಗುಜರಾತ್. ಎಷ್ಟು ಅಪ್ಪ ಅಂದ್ರೆ ಇದನ್ನೇನು ಉಲ್ಟಾ ಹಾಕ್ಬಿಟ್ಟಪ್ಪ ಅಂದ್ರೆ ಎಷ್ಟು 1600 ಕಿಲೋಮೀಟ್ರ್ ಆಗ್ತೈತಿ. ಎಷ್ಟು 1600 ಕಿಲೋಮೀಟ್ರ್. ಅತಿ ಕಡಿಮೆ ಒಂದು ಕರಾವಳಿ ತೀರ ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದ್ರೆ ಗೋವಾ. ಎಷ್ಟು ಕಿಲೋಮೀಟ್ರಪ್ಪ ಅಂದ್ರೆ ಇದನ್ನು 6 ಕ್ಯಾನ್ಸಲ್ ಮಾಡಿಬಿಟ್ರೆ 100 ಕಿಲೋಮೀಟ್ರ್. ಎಷ್ಟು? ಕರ್ನಾಟಕದ ಒಂದು ಕರಾವಳಿ ತೀರ ಎಷ್ಟಪ್ಪ ಅಂದ್ರೆ 320 ಕಿಲೋಮೀಟ್ರ್ ಆಗ್ತದೆ. ಇದು ಪ್ರಮುಖ ಮಾಹಿತಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ, ದ್ವೀಪಗಳ ಬಗ್ಗೆ ನೋಡ್ತಾ ಹೋಗೋಣ. ಭಾರತಕ್ಕೆ ಸೇರಿರುವ ಒಟ್ಟು ದ್ವೀಪಗಳು ಎಷ್ಟಪ್ಪ ಅಂದ್ರೆ 247 ದ್ವೀಪಗಳು. ಅವುಗಳಲ್ಲಿ 204 ದ್ವೀಪಗಳು ಎಲ್ಲಿದಾವಪ್ಪ ಅಂದ್ರೆ ವೆಸ್ಟ್ ಬಂಗಾಳ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು 43 ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ ಕಾಣ್ತಾ ಹೋಗ್ತೀವಿ. ಎಷ್ಟು? ಒಟ್ಟಾರೆಯಾಗಿ ಭಾರತದ ಒಟ್ಟು ದ್ವೀಪಗಳು 247. ಅದರಾಗೆ 204 ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರ್ತಾ ಹೋಗ್ತವೆ. ಇನ್ನುಳಿದ 43 ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತಾ ಹೋಗ್ತವೆ. ಏನು ಈ ಮನ್ನಾರಿ ಗಾರಿಯಲ್ಲಿ ಕೆಲವು ಹವಳದ ದ್ವೀಪಗಳು ಕಂಡು ಬರ್ತಾ ಹೋಗ್ತವೆ. ಅಂದ್ರೆ ಜೀವಾವಶೇಷಗಳಿಂದ ಕೂಡಿರುವಂಥ ದ್ವೀಪಗಳಾಗ್ತವೆ. ಯಾವುದು? ಮನ್ನಾರ್ ಗಾರಿಯಲ್ಲಿ. ಜೊತೆಗೆ ಬಂಗಾಳ ಕೊಲ್ಲಿಯಿರುವಂಥ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಗಟ್ಟಿಯಾದ ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಕೂಡ್ತಾ ಹೋಗ್ತವೆ. ಏನು ಈ ಒಂದು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಯಾವುದರಿಂದ ನಿರ್ಮಾಣ ಆಗ್ಯವಪ್ಪ ಅಂದ್ರೆ ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ, ಅಂದ್ರೆ ಜ್ವಾಲಾಮುಖಿಯಿಂದ ನಿರ್ಮಾಣವಾದಂಥ ದ್ವೀಪಗಳು ಯಾವಪ್ಪ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಾಗ್ತವೆ. ಅದೇ ರೀತಿ ಲಕ್ಷದ್ವೀಪಗಳು ಯಾವುದರಿಂದ ನಿರ್ಮಾಣವಾಗಿವಪ್ಪ ಅಂದ್ರೆ ಹವಳದ ದ್ವೀಪಗಳಾಗ್ಯವು, ಜೀವಾವಶೇಷಗಳಿಂದ ಕೂಡಿರುವಂಥ ದ್ವೀಪಗಳಾಗ್ತವೆ. ಜೊತೆಗೆ ಭಾರತದ ಒಂದು ದಕ್ಷಿಣ ತುದಿಯು ನಿಕೋಬಾರ ದ್ವೀಪದ ದಕ್ಷಿಣ ತುದಿಯಲ್ಲಿ ನೋಡ್ತಾ ಹೋಗ್ತೀವಿ. ಯಾವುದು? ಇಂದಿರಾ ಪಾಯಿಂಟನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ಎಷ್ಟು ದ್ವೀಪಗಳದಾವಪ್ಪ ಅಂದರೆ 247 ದ್ವೀಪಗಳು ಕಂಡು ಬರ್ತಾ ಹೋಗ್ತವೆ. ಇದರಲ್ಲಿ 204 ದ್ವೀಪಗಳು ಎಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರ್ತಾ ಹೋಗ್ತವೆ. ಇನ್ನುಳಿದ 43 ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತಾ ಹೋಗ್ತವೆ. ಜೊತೆಗೆ ಇದೇನಪ್ಪ ಅಂದರೆ ಕರಾವಳಿ ತೀರ. ಇನ್ನು ಚಿತ್ರದ ಮೂಲಕ ನೋಡೋದಾದ್ರೆ ಏನು ಕರಾವಳಿ ತೀರವು ಇದನ್ನು ಪಶ್ಚಿಮ ಕರಾವಳಿ ತೀರ ಅಂತ ಕರಿತೀವಿ, ಇದನ್ನು ಪೂರ್ವ ಕರಾವಳಿ ತೀರ ಅಂತ ಕರಿತೀವಿ. ಈ ಕೇರಳದಾಗ ಮಲಬಾರ್ ತೀರ ಅಂತ ಕರಿತಾ ಹೋಗ್ತೀವಿ, ಕರ್ನಾಟಕದ ಕೆನರಾ ತೀರ ಅಂತ ಕರಿತಾ ಹೋಗ್ತೀವಿ, ಮುಂಬೈದಾಗ ಕೊಂಕಣ ತೀರ ಅಂತ ಕರಿತೀವಿ, ಜೊತೆಗೆ ಗುಜರಾತ್ ಅಂತ ಕರಿತೀವಿ. ಈ ಪೂರ್ವ ಕರಾವಳಿಯನ್ನು ಉತ್ಕಲ ಕರಾವಳಿ ಅಥವಾ ಇನ್ನೊಂದು ಏನೋ ಕರಿತಾವೆ ಅಂದರೆ ಕ್ಷಮೆಯಲ್ಲಿ ಕೋರಮಂಡಲ ತೀರ ಅಂತ ಕರಿತೀವಿ. ಕ್ಷಮೆಯಲ್ಲಿ ಪೂರ್ವ ಕರಾವಳಿಯನ್ನು ಅಂತ ಕರಿತಾವೆ ಉತ್ಕಲ ತೀರ ಮತ್ತು ಕೋರಮಂಡಲ ತೀರ ಅಂತಂದು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಕರಾವಳಿಯ ಬಗ್ಗೆ, ಕರಾವಳಿ ಮೈದಾನದ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಇಂಡಿಯಾ ಎಂಬ ಹೆಸರು ಡ್ಯಾಶ್ ನದಿಯಿಂದ ಬಳಕೆಯಾಗಿದೆ. ಯಾವ ನದಿ? ಸಿಂಧೂ ನದಿಯಿಂದ ಬಳಕೆಯಾಗಿದೆ. ಭಾರತವು ಒಟ್ಟು ಡ್ಯಾಶ್ ಚದರ ಕಿಲೋಮೀಟರ್ಗಳನ್ನು ಒಳಗೊಂಡಿದೆ. ಹೇಳಿದಿನ 32,87,263 ಚದರ ಕಿಲೋಮೀಟರ್. ಪಶ್ಚಿಮದಿಂದ ಪೂರ್ವಕ್ಕೆ 32 ಆಗೈತೆ, 33 9 ಪಶ್ಚಿಮದಿಂದ ಪೂರ್ವಕ್ಕೆ. ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು? 3 2 1 4 ಹಾಕಿದರೆ ಇಷ್ಟ. ಭಾರತದ ಒಂದು ವಿಸ್ತರಣೆ ಮಾಹಿತಿ. ಭಾರತದ ಮಧ್ಯಭಾಗದಲ್ಲಿ ಉತ್ತರ ಅಕ್ಷಾಂಶವು 5 ಡ್ಯಾಶ್ ಉತ್ತರ ಅಕ್ಷಾಂಶ ಯಾವುದು? ಕರ್ಕಾಟಕ ಸಂಕ್ರಾಂತಿ ಅಕ್ಷಾಂಶವು ಹಾದು ಹೋಗ್ತೈತಿ. ಭಾರತದ ದಕ್ಷಿಣ ತುದಿಯಲ್ಲಿರುವಂಥ ದೇಶ ಯಾವುದು? ಶ್ರೀಲಂಕಾ. ಯಾವುದು? ಶ್ರೀಲಂಕಾ. ಭಾರತ ಹೊಂದಿರುವ ಉದ್ದವಾದ ಕರಾವಳಿಯು ಡ್ಯಾಶ್ ಕಿಲೋಮೀಟರ್ಗಳಷ್ಟು ಹೊಂದಿದೆ. ಎಷ್ಟು? 6100. ಒಂದು ವೇಳೆ ದ್ವೀಪಗಳನ್ನು ಸೇರಿಸಿ 7516.16 ಕಿಲೋಮೀಟರ್. ಭಾರತದ ಭೂಸ್ವರೂಪವನ್ನು ಡ್ಯಾಶ್ ಪ್ರಧಾನ ವಿಭಾಗಗಳಾಗಿ ವಿಂಗಡಣೆ ಹಾಕುವುದು. ಯಾವುದು? ಉತ್ತರದ ಮೈದಾನ, ಉತ್ತರದ
ಮಹಾಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಜೊತೆಗೆ ಕೊನೆಯದು ಕರಾವಳಿ ಮೈದಾನ. ಮಹಾ ಹಿಮಾಲಯವನ್ನು ಏನಂತ ಕರಿತೀವಿ? ಹಿಮಾದ್ರಿ ಅಂತ ಕರಿತೀವಿ. ಪೂರ್ವ ಎತ್ತರ ಪರ್ವತ, ಉತ್ತರದ ಪರ್ವತಗಳನ್ನು 3 ಶಿವಾಲಿಕ್ ಮೈದಾನ ಅಂತ ಕರಿತೀವಿ. ಶಿವಾಲಿಕ್ ಶ್ರೇಣಿ, ಪಾದ ಬೆಟ್ಟಗಳಂತ ಕರಿತೀವಿ. ಮಹಾ ಹಿಮಾಲಯಗಳಂತ ಕರಿತಾ ಹೋಗ್ತೀವಿ. ಮಧ್ಯ ಹಿಮಾಲಯ ಅಂತ ಎರಡನೇದು ಮಧ್ಯ ಹಿಮಾಲಯ ಅಂತ ಕರಿತಾ ಹೋಗ್ತೀವಿ. ಮುಂದೇದು ಮಹಾ ಹಿಮಾಲಯ ಅಂತ ಕರಿತೀವಿ. ಮಹಾ ಹಿಮಾಲಯನ ಹಿಮಾದ್ರಿ ಅಂತ ಕರಿತಾ ಹೋಗ್ತೀವಿ. ಪ್ರಪಂಚದಲ್ಲಿ ಡ್ಯಾಶ್ ಅತ್ಯುನ್ನತ ಶಿಖರವಾಗಿದೆ ಯಾವುದು? ಮೌಂಟ್ ಎವರೆಸ್ಟ್. ಎಷ್ಟೈತಿ? 8848 ಕಿಲೋಮೀಟ್ರ್ ಐತಿ. ಮೀಟ್ರ್ ಐತಿ. ಮೀಟ್ರ್ ಕಿಲೋಮೀಟ್ರ್ ಲೆಕ್ಕಕ್ಕೆ ಆಗ್ತದೆ. 1000ಕ್ಕೆ 1 ಕಿಲೋಮೀಟ್ರ್. ಉತ್ತರ ಭಾರತದ ಮೈದಾನ ಡ್ಯಾಶ್ ಮಣ್ಣಿನಿಂದ ನಿರ್ಮಾಣವಾಗಿದೆ. ಯಾವ ಮಣ್ಣು? ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿದೆ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಏನಂತ ಕರಿತೀವಿ? ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತಾ ಹೋಗ್ತೇವೆ. ಇದಿಷ್ಟೇನಪ್ಪ ಅಂದ್ರೆ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂಥ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.